ಇವತ್ತು ಐಪಿಎಲ್ ಸೀಸನ್ 19ರ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಹೌದು, ಇವತ್ತಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಈಗಾಗಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 14 ಅಂಕಗಳೊಂದಿಗೆ ಪ್ಲೇ ಆಫ್ ರೇಸ್ನಲ್ಲಿ ಮುಂಚೂಣಿಯಲ್ಲಿದೆ. ಇವತ್ತಿನ ಪಂದ್ಯವನ್ನ ಗೆಲ್ಲುವ ಮೂಲಕ ಪ್ಲೇ ಆಫ್ ಅನ್ನು ಕನ್ಫರ್ಮ್ ಮಾಡಿಕೊಳ್ಳುವ ಕಾತ್ರದಲ್ಲಿ ಆರ್ಸಿಬಿ ಇದೆ. ಮತ್ತೊಂದು ಕಡೆ ಮಾಡು ಇಲ್ಲವೇ ಮಡಿಯಂತಿರುವ ಈ ಪಂದ್ಯವನ್ನ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಗೆಲ್ಲಲೇಬೇಕಿದೆ. ಉಭಯ ತಂಡಗಳಿಗೂ ಕೂಡ ಪ್ಲೇ ಆಫ್ ದೃಷ್ಟಿಯಿಂದ ಇವತ್ತಿನ ಮ್ಯಾಚ್ ಅತ್ಯಂತ ಇಂಪಾರ್ಟೆಂಟ್. ಇನ್ನು ಆರ್ಸಿಬಿ ಮತ್ತು ಕೆಕೆಆರ್ ತಂಡಗಳ ಬಲಾಬಲವನ್ನ ನೋಡುವುದಾದ್ರೆ ಈಗಾಗಲೇ ಐಪಿಎಲ್ನಲ್ಲಿ ಒಟ್ಟು ಆರ್ಸಿಬಿ ಕೆಕೆಆರ್ 36 ಬಾರಿ ಮುಖಾಮುಖಿಯಾಗಿವೆ. ಈ ಪಂದ್ಯಗಳಲ್ಲಿ ಆರ್ಸಿಬಿ 15 ಪಂದ್ಯಗಳನ್ನ ಗೆದ್ರೆ ಕೆಕೆಆರ್ 20 ಪಂದ್ಯಗಳನ್ನ ಗೆದ್ದಿದೆ. ಅಂದ್ರೆ ಇಲ್ಲಿ ಕೆಕೆಆರ್ ಮೇಲುಗೈ ಸಾಧಿಸಿದೆ. ಇನ್ನು ಆರ್ಸಿಬಿಯ ಎರಡನೇ ತವರು ರಾಯ್ಪುರದಲ್ಲಿ ಪಂದ್ಯ ನಡೀತಾ ಇದೆ. ಮೊನ್ನೆ ನಡೆದಂತಹ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನ ಆರ್ಸಿಬಿ ಮಣಿಸಿದ್ದು, ಇವತ್ತಿನ ಪಂದ್ಯವನ್ನ ಕೂಡ ರಾಯ್ಪುರ್ನಲ್ಲಿ ಗೆದ್ದುಕೊಳ್ಳುವ ವಿಶ್ವಾಸದಲ್ಲಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇನ್ನು ಆರ್ಸಿಬಿ ಈ ಲೀಗ್ನಲ್ಲಿ 11 ಪಂದ್ಯಗಳನ್ನು ಆಡಿದ್ದು 7 ಪಂದ್ಯಗಳಲ್ಲಿ ಗೆದ್ದಿದ್ದು 14 ಅಂಕಗಳನ್ನು ಪಡೆದರೆ, ಇತ್ತ ಕಡೆ ಕೆಕೆಆರ್ 10 ಪಂದ್ಯಗಳಲ್ಲಿ ಸತತ 4 ಪಂದ್ಯಗಳನ್ನು ಗೆದ್ದಿದ್ದು 9 ಅಂಕಗಳೊಂದಿಗೆ 9ನೇ ಸ್ಥಾನದಲ್ಲಿದೆ. ಬ್ಯಾಕ್ ಟು ಬ್ಯಾಕ್ ಗೆಲುವನ್ನು ಸಾಧಿಸಿರುವಂತಹ ಕೆಕೆಆರ್ ತಂಡವನ್ನ ಮಣಿಸುವುದಕ್ಕೆ ಆರ್ಸಿಬಿ ಭರ್ಜರಿ ಪ್ಲಾನ್ ಮಾಡಿದೆ. ಇನ್ನು ಆರ್ಸಿಬಿ ತಂಡದಲ್ಲಿ ವಿರಾಟ್ ಕೊಹ್ಲಿ ಅವರು ಕಳೆದ 2 ಪಂದ್ಯಗಳಲ್ಲಿ ಡಕ್ಔಟ್ ಆಗಿದ್ದಾರೆ. ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಅಬ್ಬರಿಸುವ ಪ್ಲಾನ್ ಇದೆ. ಹಾಗೆ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಓಪನರ್ ಆಗಿ ಕಣಕ್ಕಿಳಿಯುವಂತಹ ಜೋಕಬ್ ಬೆಥೆಲ್ ಮೇಲೂ ಕೂಡ ನಿರೀಕ್ಷೆ ಹೆಚ್ಚಿದೆ. ಇನ್ನು ಮಿಡಲ್ ಆರ್ಡರ್ ನಲ್ಲಿ ದೇವದತ್ ಪಡಿಕ್ಕಲ್ ಮತ್ತು ಕ್ಯಾಪ್ಟನ್ ರಜತ್ ಪಟಿದಾರ್ ಅವರು ಕೂಡ ಇವತ್ತು ನಿರೀಕ್ಷಿತ ಮಟ್ಟದಲ್ಲಿ ಬ್ಯಾಟ್ ಮಾಡಬೇಕಾದ ಅವಶ್ಯಕತೆ ಇದೆ. ಕೃಣಾಲ್ ಪಾಂಡ್ಯ ಕಳೆದ ಮ್ಯಾಚ್ ನಲ್ಲಿ ಅದ್ಭುತ ಪ್ರದರ್ಶನವನ್ನ ನೀಡಿ ಆರ್ಸಿಬಿ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಗಾಯದ ನಡುವೆಯೂ ಕೂಡ ಭರ್ಜರಿ ಫಾರ್ಮ್ ನಲ್ಲಿದ್ದಂತಹ ಕೃಣಾಲ್ ಪಾಂಡ್ಯ ಇವತ್ತು ಕೂಡ ತಮ್ಮ ಜವಾಬ್ದಾರಿಯನ್ನು ಮೆರೆಯಬೇಕಿದೆ. ಇನ್ನುಳಿದಂತೆ ಟಿಮ್ ಡೇವಿಡ್, ಜಿತೇಶ್ ಶರ್ಮಾ, ರೊಮಾರಿಯೋ ಶೆಫರ್ಡ್ ಅವರು ನಿರೀಕ್ಷೆಗೆ ತಕ್ಕಂತೆ ಈ ಹಿಂದಿನ ಪಂದ್ಯದಲ್ಲಿ ಪರ್ಫಾರ್ಮ್ ಮಾಡಿಲ್ಲ. ಇವತ್ತಾದ್ರೂ ತಂಡಕ್ಕೆ ನೆರವಾಗ್ತಾರಾ ಅನ್ನೋ ಕುತೂಹಲ ಇದೆ. ಇನ್ನು ಮತ್ತೊಂದು ಕಡೆ ಕೆಕೆಆರ್ ತಂಡ ಆರಂಭದಲ್ಲಿ ಸತತ ಸೋಲುಗಳಿಂದ ಕಂಗೆಟ್ಟಿತ್ತು. ಆದರೆ ಕಳೆದ 4 ಪಂದ್ಯಗಳನ್ನ ಗೆಲ್ಲುವ ಮೂಲಕ ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳಿದೆ. ಆಡಿರುವ 4 ಪಂದ್ಯಗಳನ್ನ ಗೆದ್ದಿದ್ದು 9 ಅಂಕಗಳನ್ನ ಗೆದ್ದಿದ್ದು ಇನ್ನೂ ಕೂಡ ಪ್ಲೇ ಆಫ್ ಕನಸನ್ನ ಉಳಿಸಿಕೊಂಡಿದೆ. ಇವತ್ತಿನ ಮಾಡು ಇಲ್ಲವೇ ಮಡಿ ಪಂದ್ಯವನ್ನ ಗೆಲ್ಲುವಂತಹ ನಿರೀಕ್ಷೆಯಲ್ಲಿ ಕೆಕೆಆರ್ ತಂಡವೂ ಕೂಡ ಇದೆ. ಕಳೆದ ಮ್ಯಾಚ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೆಂಚುರಿ ಬಾರಿಸಿದ ಫಿನ್ ಅಲೆನ್ ಇವತ್ತು ಕೂಡ ಅಬ್ಬರಿಸುವ ನಿರೀಕ್ಷೆ ಇದೆ. ಇನ್ನುಳಿದಂತೆ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ, ಅಂಗಕ್ರಿಶ್ ರಘುವಂಶಿ, ಕ್ಯಾಮರೂನ್ ಗ್ರೀನ್, ಮನೀಶ್ ಪಾಂಡೆ, ರಿಂಕು ಸಿಂಗ್ ಅವರು ಕೂಡ ಒಳ್ಳೆ ಆಟ ಆಡಬೇಕಿದೆ. ಹಾಗೆಯೇ ಉಭಯ ತಂಡಗಳ ಬೌಲರ್ಗಳು ಕೂಡ ಯಾವ ರೀತಿಯಾಗಿ ಮೋಡಿ ಮಾಡಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.